ಪಂಜಾಬ್ ಮಾಜಿ ಡಿಸಿಎಂ ಮೇಲೆ ಗುಂಡಿನ ದಾಳಿಗೆ ಟ್ವಿಸ್ಟ್ ಸಿಕ್ಕಿದೆ. ಶೌಚಾಲಯ ಸ್ವಚ್ಛಗೊಳಿಸುವ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಬಾದಲ್ ಸಿಖ್ಖರ ಧರ್ಮ ಗ್ರಂಥವನ್ನು ಅವಹೇಳನ ಮಾಡಿದ್ರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಶೌಚಾಲಯ ಸ್ವಚ್ಛಗೊಳಿಸುವ ಶಿಕ್ಷೆಗೆ ಬಾದಲ್ ಗುರಿಯಾಗಿದೆ. ಇನ್ನು ಸಿಖ್ ಧರ್ಮ ಗ್ರಂಥವನ್ನು ಅವಹೇಳನ ಮಾಡಿದ್ರು ಸುಖ್ಬೀರ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಸುಖ್ಬೀರ್ಗೆ ಶಿಕ್ಷೆ ವಿಧಿಸಿದ್ದ ಧಾರ್ಮಿಕ ಸಂಸ್ಥೆ ಅಕಾಲ್ ತಖ್ತ್. ಸುಖ್ಬೀರ್ ಜೊತೆಗೆ ಸಹಮಂತ್ರಿಗೂ ಕೂಡ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಅಂದರೆ ಅವಹೇಳನಕಾರಿ ಹೇಳಿಕೆ ಇದು. ದೇವಸ್ಥಾನದ ಶೌಚಾಗೃಹ, ಅಡಿಗೆ ಮನೆ ಸ್ವಚ್ಛಗೊಳಿಸುವ ಶಿಕ್ಷೆಯನ್ನು ಕೊಟ್ಟಿದ್ರು. 2007 ಮತ್ತು 2017ರಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಮಾಡಿದ ತಪ್ಪಿಗಾಗಿ ಈಗ ಅದು ಶಿಕ್ಷೆ ಅನುಭವಿಸಬೇಕಾಗಿದೆ. ಬಾದಲ್ ಧರ್ಮದ್ರೋಹಿ ಅಂತ ಘೋಷಿಸಿ ಶಿಕ್ಷೆಗೆ ಒಳಪಡಿಸಲಾಗಿತ್ತು. ಯಾಕಂದರೆ ಧರ್ಮ ವಿರೋಧಿ ಚಟುವಟಿಕೆಗಳು, ಒಂದು ಜನಾಂಗದವರ ಅವಹೇಳನಕಾರಿ ಹೇಳಿಕೆ. ಹಾಗಾಗಿ ಅವರಿಗೆ ಶಿಕ್ಷೆಗೆ ಯಾವ ಥರ ಕೊಟ್ಟಿದ್ರು ಅಂದರೆ, ದೇವಸ್ಥಾನದ ಶೌಚಾಗೃಹ ಸ್ವಚ್ಛ ಮಾಡಬೇಕು, ಅಡುಗೆ ಮನೆ ಸ್ವಚ್ಛ ಮಾಡಬೇಕು, ಈ ರೀತಿಯಾದಂತಹ ಒಂದಿಷ್ಟು ಕೆಲಸ ಕಾರ್ಯಗಳನ್ನ ಕೊಟ್ಟಿದ್ರು. ಇದು ಪನಿಷ್ಮೆಂಟ್. ಇದು ಮತ್ತೊಂದು ಕಡೆ ಅಲ್ಲಿ ಧರ್ಮ ಗ್ರಂಥವನ್ನು ಅವಹೇಳನ ಮಾಡಿದ್ದಾರೆ. ಯಾವುದೇ ಧರ್ಮದವರಿಗಾದರೂ ಬೇಜಾರಾಗ್ತದೆ. ಇನ್ನು ಪಂಜಾಬ್ ಮಾಜಿ ಡಿಸಿಎಂ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಖ್ಬೀರ್ ಮೇಲಿನ ಗುಂಡಿನ ದಾಳಿಯನ್ನು ಸಿಎಂ ಖಂಡಿಸಿದ್ದಾರೆ. ಸುಖ್ಬೀರ್ ಮೇಲಿನ ಗುಂಡಿನ ದಾಳಿ ಅದು ಸರಿಯಲ್ಲ ಅಂತ ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಮಾನ್ ಈಗ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಕಾನೂನನ್ನು ಯಾರು ಕೂಡ ಕೈಗೆತ್ತಿಕೊಳ್ಳೋದು ಒಳ್ಳೆಯದಲ್ಲ. ಉನ್ನತ ತನಿಖೆಗೆ ಆದೇಶಿಸಿದೆ ಪಂಜಾಬ್ ಸರ್ಕಾರ. ಫಸ್ಟ್ ಆಫ್ ಆಲ್ ಅವರು ಪಬ್ಲಿಕಲ್ಲಿ ಗನ್ ಇಟ್ಕೊಂಡು ಓಡಾಡೋದೇ ತಪ್ಪು, ಫೈರಿಂಗ್ ಮಾಡೋದು ಇನ್ನೂ ದೊಡ್ಡ ತಪ್ಪು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಒಂಥರ ಗಲಿಬಿಲಿ, ವಿಚಲಿತ ಪರಿಸ್ಥಿತಿ. ಇನ್ನೊಂದು ಕಡೆ ಧರ್ಮದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟರು ಅಂತ ಅವರಿಗೆ ಅಡುಗೆ ಮನೆ ಮತ್ತು ದೇವಸ್ಥಾನದ ಶೌಚಾಗೃಹ ಸ್ವಚ್ಛ ಮಾಡುವಂಥ ಕೆಲಸ. ಇನ್ನೊಂದು ಕಡೆ ಗನ್, ಅಲ್ಲಿ ಗನ್ನು ಹೇಗೆ ಬಂತು, ಇವ್ರ ಕೈಗೆ ಗನ್ ಬರಲಿಕ್ಕೆ ಹೆಂಗೆ ಸಾಧ್ಯ ಆಯಿತು, ಆಮೇಲೆ ಅದು ಪಬ್ಲಿಕಲ್ಲಿ ಅದನ್ನು ಶೂಟ್ ಮಾಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು, ಕಾನೂನನ್ನು ಹೇಗೆ ನೀವು ಕೈಗೆತ್ಕೊಂಡ್ರಿ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಹೋಗ್ತದೆ. ಮತ್ತೊಂದು ಕಡೆ ತಮ್ಮ ಆತ್ಮರಕ್ಷಣೆಗೆ ಇಟ್ಕೊಳ್ಳೋಕ್ಕೆ ಅವರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ರು, ಗನ್ ಮೇಲೆ ಏನಾದರೂ ಇದ್ರೆ ಅವರಿಗೆ. ಯಾಕಂದರೆ ಸಹಜವಾಗಿ ಅವ್ರ ಮೇಲೆ ಏನಾದರೂ ಆರೋಪ ಬಂದಾಗ, ಅವ್ರ ಮೇಲೆಗೆ ಜೀವ ಭಯ ಇದ್ದಾಗ ಗನ್ ಮೇನನ್ನು ಇಟ್ಕೊಳ್ಳುವಂಥ ಇನ್ಸಿಡೆಂಟ್ಗಳು ಸಹಜವಾಗಿ ಪಂಜಾಬಲ್ಲಿ ಇರ್ತವೆ. ಆದರೂ ಕೂಡ ಇಲ್ಲಿ ಈ ಒಂದಿಷ್ಟು ಘಟನೆಗಳಿಗೆ ಏನು ಕಾರಣ ಆಯಿತು? ಮತ್ತೊಂದು ಕಡೆ ಅವರು ಧರ್ಮ ವಿರೋಧಿ ಚಟುವಟಿಕೆಗಳಿಗೆ ಅಥವಾ ಧರ್ಮ ವಿರೋಧಿ ಹೇಳಿಕೆಗಳನ್ನ ಯಾಕೆ ಕೊಟ್ಟರು, ಅದರ ಹಿನ್ನೆಲೆ ಏನು? ಈ ಥರ ಆಯಾಮಗಳಲ್ಲೂ ಕೂಡ ಪೊಲೀಸ್ನವರು ತನಿಖೆಯನ್ನು ಮಾಡಬೇಕಾಗ್ತದೆ. ಒಟ್ಟಿನಲ್ಲಿ ಸುಖ್ಬೀರ್ಗೆ ಶಿಕ್ಷೆಯನ್ನು ಈಗಾಗಲೇ ಧಾರ್ಮಿಕ ಸಂಸ್ಥೆ ಅಕಾಲ್ ತಖ್ತ್ ಈಗ ಒಂದು ವಿಧಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೆ. Ashwavega English News. Coming soon. Your channel, your voice, your trust.